ನಿಮ್ಮಲ್ಲಿ ನ್ಯಾಯ ಅದ, ಧರ್ಮರಾಜನಲ್ಲಿ ನ್ಯಾಯ ಅದ. ನ್ಯಾಯ ಅದ. ಹೆಂಗ ನ್ಯಾಯ ಅದ? ಹೆಂಗ 60 ಕ್ವಿಂಟಲದು ಉಕ್ಕಿನ ಗುಂಡ ದಿಲ್ಲಿ ಹಸ್ನಾವತಿಗೆ ಅವನ ಗಾದಿ ಮ್ಯಾಗ ತಿರುಗುತ್ತಿತ್ತು. ಅಂತರ್ಲೆ ಯಾನ್ ಕಟ್ಟಿತ್ಲೆ ಯಾರು ಸುಮ್ಮನೆ ತಿರುಗುತ್ತಿತ್ತ. ಒಂದು ಕೂದಲು ಎಳೆಯಟ್ಟು ಕಟ್ಟಿರೋದಕ್ಕೆ ಕೂದಲು ಎಳಿಲೆ ಕಟ್ಟಿದ್ರು. ಅಟ್ಟು ಸಣ್ಣದ್ರಲ್ಲಿ ಅಟ್ಟು ಹಾಡುದು. ಹೆಂಗ ನಿಂತಿರ್ಬೇಕೊಳೆ ಧರ್ಮದಿಂದ. ಎಂದ ಅಧರ್ಮ ನಡೀತಾನ ಅಂದ ಅದು ಕಡದು ಬೀಳುದಿತ್ತು. ಹೌದು ಹೌದು ಹೌದು. ಮತ್ತೆ ನೀವು ಮಾತು ಹೇಳ್ಬೇಕಾದ್ರೆ ಧರ್ಮದ ತಪ್ಪು ನಡೆದಿದೆ. ಧರ್ಮದಲ್ಲ ಧರ್ಮದ ಕಾರ್ಯ ಒಂದೂನೇ ಮಾಡಿಲ್ಲ ಅಂದ್ರೆ ಅದು ಹೆಂಗ ಅಂತಿರ್ಲ ತೂಗುತ್ತು. ನೀವು ಹೇಳತ್ತೀರಿ ಮಾಸ್ತರ. ಈಗ ಗುರುಜಿ ಅವರ ನಿಮ್ಮ ಮಾತಿನ ಮ್ಯಾಗ ಕಡದು ಬೀಳ್ಬೇಕಾಗಿತ್ತ. ಏನೋ ಅಶ್ವತ್ಥಾಮ ಹತ ಅಂದತ್ ನೋಡ್ರಿ ಭೀಮ. ಇದು ಧರ್ಮರಾಜ. ಯಾಕೆ ಹೇಳ್ತೀರಿ ಕೊಳಕ ಮಾತಿವೆಲ್ಲ ಸುಳ್ಳು ಮಾತ. ಹಿಂಗ ಇಲ್ಲದ ವಿಷಯ. ಸುಮ್ಮನೆ ಏನ್ರ ಕಲಿಮೆ ಮಾಡಿ ಹೇಳುದ. ಹತ ಅವ ತಪ್ಪಂದಿಲ್ಲ. ಮುಂದೆ ಏನಂದ ನಾವು ಹಟ್ಟೆ ಅಂದು ಬಿಟ್ಟಿಲ್ಲ. ನರ ಕುಂಜರ. ಇದು ಅನಾಟಿಗೆ ಕೃಷ್ಣ ಮಾಡ್ಯಾನ ಕೆಲಸವಾಗ್ಯ. ಕೃಷ್ಣ ಯಾವ ಶಂಕ ಊದನ? ಯಾವ ಶಂಕ ಊದದ ಆ ಕಾಲಕ್ಕ ಕೃಷ್ಣ ಶಂಕ ಊದಿ ಇನ್ನೊಬ್ಬರಿಗೆ ಕೇಳಿಸಲಾರ್ದಂಗ ಕೃಷ್ಣ ಮಾಡ್ಯಾನ. ಧರ್ಮ ತಪ್ಪಂದಿಲ್ಲ. ಅಶ್ವತ್ಥಾಮ ಹತ ನರೋವ ಕುಂಜರ ತಂದನ. ಏನಾಯ್ತಿದ್ರ ಅರ್ಥ? ಅಶ್ವತ್ಥಾಮ ಅನಂತದ ಸತ್ತದ. ನರೋ ಅಂದ್ರೆ ಏನು ಮನುಷ್ಯನೋ ಏನೋ, ಕುಂಜರ ಅಂದ್ರೆ ಏನು ಪ್ರಾಣಿ ನನಗೆ ಗೊತ್ತಿಲ್ಲ. ಹಿಂಗಂದ ಅಶ್ವತ್ಥಾಮ ಸತ್ತದ್ದು ಖರೆ. ಆವತ್ತ ಅಶ್ವತ್ಥಾಮ ಅಂತಕ್ಕಂತ ಆನಿನೂ ಸತ್ತಿತ್ತೆ. ಮತ್ತೆ ಸುಳ್ಳು ಹೆಂಗತ್ತೀರಿ ನೀವು? ಸುಳ್ಳು ಆನಿ ಹೆಸರು ಅಶ್ವತ್ಥಾಮ ಅದ. ಧರ್ಮರಾಜ ಸುಳ್ಳು ಮಾತಾಡೋಣಂತೇಳಿ ಸತ್ಯದಕ್ಕೆ ಮಸಿ ಹಚ್ಚಲಕ್ ಬಂದ್ರಿ ಎಂದರೆ ಹತ್ತಿತ್ತು ಗುರುಜಿ ಮಸಿ. ಅಲ್ಲ, ಅದು ಉಕ್ಕಿನ ಗುಂಡ ಕಡದು ಬೀಳ್ಬೇಕಲ್ಲ. ಮೊದಲು ನಿಮ್ಮ ಬಟ್ಟಿಗೆ ಮಸಿ ಹತ್ತಿ ಇನ್ನೊಬ್ರಿಗೆ ಹತ್ತಬೇಕು. ಯಾವಾಗಲೂ ಧರ್ಮ ಸುಳ್ಳು ಮಾತಾಡ್ದವ ಅಲ್ಲ. ಸುಮ್ಮನೆ ಹೇಳುದ ಏನಾರೇ ಒಂದು ಒಳ್ಳೆ ಮಾತು ಹೇಳ್ತೀವಿ. ನಿಮಗದ್ಲೆ ನಾವು ಏನಾರೇ ಒಂದು ಚಿಪಾಟಿ ಹೇಳುದಿಲ್ಲ. ನಿಮಗೆ ಬಿಡಿಸ್ಕೊಂಡು ಬಂದುದು ಧರ್ಮದಿಂದ. ಒಂದು ಸ್ವಲ್ಪ ಈ ಕಡೆ ಕೇಳಿ ಅವ್ರದ್ದು ಗಬಾ ಇರ್ತದ. ಅವ್ರದ್ದೇನು ಕೇಳಬೇಡ್ರಿ, ನನಗೆ ಗೊತ್ತದ. ನಮ್ಮದು ಕೇಳ್ರಿ. 5 ಮಂದಿ ಪಾಂಡವರು ವನವಾಸದೊಳಗಿದ್ರು. ಹೊಂಟ್ರು ವನವಾಸಕ್ಕೆ ಹೊಂಟ್ರು ವನವಾಸದೊಳಗಿದ್ರು. ಹಿಂದೆ ಇವ್ರು ಯಾರು ತಾಳಿ ಕಟ್ಟಿದ್ರು ಗೊತ್ತದನ್ರಿ? ಕರ್ಣ, ದುರ್ಯೋಧನ. ಹಂಗೂ ವನವಾಸಕ್ಕೆ ಹೊಂಟಾರ. ಮುಂದೆ ಮಾಡಿ ಹೊಂಟಿರ್ತಾರ. ಹಿಂದೋಗಿ ಹೊಡೆದು ಖಲಾಸ್ ಮಾಡೋಣ ಅಂತ ಹೇಳಿ ಬೆನ್ನ ಹತ್ತದ್ರಿ. ಯಾರು ಇರಂಗಿಲ್ಲ ಅಲ್ಲಿ ಇವ್ರ ಹಂತಿಲಿ. ಇವು ಯಾವ ಸಾಮಾನುಗಳನ್ನು ಅವ್ರ ಹಂತಿಲಿ ಇರಲ್ಲ. ಅವ್ರ 5 ಮಂದಿ ಇರ್ತಾರ. ಮೋಸದಿಂದ ಹೊಡೆದುಕೊಂಡು ಬಂದ್ಬಿಡುನು. ಅರಣ್ಯದೊಳಗೆ ಇರ್ತಾರ ಅವರು. ಹಣ್ಣು ಹಂಪಲ್ ತಿನ್ಕೋತು. ಹೌದು. ಅಲ್ಲಿ ಹೋಗಿ ಮೋಸ ಮಾಡಿ ಹೊಡುನ ಅಂತ ಹೇಳಿ ಯಾರ್ಯಾರು ಹೊಂಟಾರ? ಕರ್ಣ ಮತ್ತು ದುರ್ಯೋಧನ ಹೊಂಟಾರ. ಹೌದು. ಅವರು ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಎಲ್ಲಾರು ಒಂದು ಗಿಡದ ಸ್ಥಾನದಲ್ಲಿ ಕೂತಿರ್ತಾರೆ. ಋಷಿ ಆಶ್ರಮ ದರ್ಶನ ಮಾಡ್ಕೋತು, ತೀರ್ಥ ಕ್ಷೇತ್ರ ದರ್ಶನ ಮಾಡ್ಕೋತು ಒಂದು ಜಾಗಕ್ಕೆ ಕೂತಾರ. ಅಲ್ಲಿ ಒಂದು ದೊಡ್ಡದೊಂದು ಸರೋವರ ಅದ. ಸರೋವರ ಅಂದ್ರೆ ನೀರಿಂದು ಕೆರಿ. ಹಿಂಗನು ನಮ್ಗೇನು ಗೊತ್ತದ. ಆ ನೀರಿನ ಕೆರಿ ಒಳಗ ಗಂಧರ್ವ ಲೋಕದ ಗಂಧರ್ವರು, ಅವರು ಗಂಧರ್ವ ಲೋಕದ ಗಂಧರ್ವರು ಬಂದು ಅಲ್ಲಿ ಝಳಕ ಮಾಡ್ಲಕತ್ಯಾರ. ಹೆಂಗ್ ಮಾಡ್ತಾರ ಝಳಕ? ಅವರು ನಿಸಂಗಾಗಿ ಝಳಕ ಮಾಡ್ಲತ್ತಾರ. ಗಂಡ ಹೆಂಡ್ರು ಎಲ್ಲ ಮೈ ಮ್ಯಾಲ ಬಟ್ಟೆ ಇಲ್ಲ, ಅರೆಬರೆ ಭತ್ತಲೆ ರೂಪವಾಗಿ ರತಿ ಕ್ರೀಡೆ ಆಡ್ಕೋತು ಆ ನೀರಿನೊಳಗೆ ಝಳಕ ಮಾಡ್ತಾರ. ಗಂಧರ್ವ ಲೋಕದ ಗಂಧರ್ವರು ಬಂದು ಝಳಕ ಮಾಡ್ಲತ್ತಾರ. ಆ ಝಳಕ ಮಾಡಿ ಇವು ಅಡ್ಡು ಹೋಗ್ಯಾವ, ಕರ್ಣ ಮತ್ತು ದುರ್ಯೋಧನ. ಇವು ಗಿಡದ ಮರಿ ಹಿಂಗ ಹಣಿಕೆ ಹಾಕಿ ನೋಡ್ತಿದ್ವು. ಅವ್ರು ಭತ್ಲೆ ಝಳಕ ಮಾಡೋದು ನಿಸಂಗಾಗಿ ಝಳಕ ಮಾಡೋದು ದೇವಲೋಕ. ಅವ್ರ ಗಂಧರ್ವ ಅದು. ಅಲ್ಲಿ ಹಿಂಗ್ ನೋಡ್ತಾರ ಗಿಡದ ಮರಿ ನಿತ್ತು. ಯಾರು ನೋಡ್ತೀರಿ ಗುರುಜಿ ಅಂತದು? ಇವರು ದುರ್ಯೋಧನ ಮತ್ತು ಕರ್ಣಪ್ಪ. ನೋಡು ಎಳಗ ತುಡುಗಿಲೆ ಗಿಡದ ಮರಿಗೆ ನಿತ್ತು. ನೋಡು ಎಳಗ ಗಂಧರ್ವರು ನೋಡಿದ್ರು. ಅವ್ರಿಗೆ ಇವ್ರಿಬ್ರಿಗೆ ನೋಡಿದ್ರು. ಅವರು ಬಹಳ ಸೂರಿದ್ರು, ಬಲಾಢ್ಯರು ಮತ್ತು ಗಂಧರ್ವ ಲೋಕದವ್ರು. ಅವರು ಸಾದವ್ರಲ್ಲ. ಅವರು ಓಡಿ ನೀರಿನ ಒಳಗಿಂದ ಬೇಡಿ ಹಿಡಿಬೇಕಂತ ಬಂದ್ರು. ಇಬ್ಬರಿಗೆ ಬೆನ್ನ ಕರ್ಣ ತಪ್ಪಿಸ್ಕೊಂಡು ಜಿಗದು ಹೋದ. ಕರ್ಣ ಸೂರಿದ್ದ ಜಿಗದ ತಪ್ಪಿಸ್ಕೊಂಡು ಹೋದ. ದುರ್ಯೋಧನಗೆ ಹಿಡಿದ್ರು. ಸಿಕ್ಕತ್ತು ನೋಡು ಆಸಾಮಿ. ದುರ್ಯೋಧನಗೆ ಹಿಡಿದು
ಹೆಂಗ್ ಹಿಂದ್ ಕೈ ಕಟ್ಟಿ ಹೆಡಮುರಿ ಕಟ್ರಿ ಅನ್ರಲ್ಲ. ಹೆಡಮುರಿ ಕಟ್ಟಿ ಒಯ್ಲಕತ್ರು. ಎಲ್ಲಿಗೆ ಹೋಯ್ದ್ರು? ಗಂಧರ್ವ ಲೋಕಕ್ಕ ಎಳ್ಕೊಂಡು ಒಳಗೆ ಧರ್ಮರಾಜ ಅಲ್ಲೇ ಕೂತಿದ್ದ ಋಷಿ ಆಶ್ರಮದೊಳಗೆ ನೋಡ್ದ. ಏನತಾನ? ಅರ್ಜುನ, ದುರ್ಯೋಧನ ನಿಮ್ಮ ಅಣ್ಣಗೆ ಒಬ್ಬರು ಗಂಧರ್ವರು ಒಯ್ಲಕತ್ತಾರೋ, ನಮ್ಮದು ಕಿಮ್ಮತ್ತು ಗೇಡಿ ಆಗ್ತದೆ ನಮ್ಮ 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 ರಾಜ್ಯ. ಹೌದು, ಅವನಿಗೆ ಬಿಡಿಸೋ ಅರ್ಜುನ, ಬಿಡಿಸ್ಕೊಂಬ ಹೋಗು. ಹೋಗಂದ ಬಳಕ ಅರ್ಜುನ ಏನತಾನ? ಓ ಅಣ್ಣ, ತಲೆ ಕೆಟ್ಟದ ನಿಮ್ಮದು. ನಮಗ ಅಡವಿ ಗಟ್ಟ್ಯಾರ. ಹೌದಲ್ಲ, ರಾಜ್ಯವನ್ನು ಬಿಟ್ಟು ಅಡವಿ ಕಳಿಸ್ಯಾರ. ಹೌದು, ನಿನ್ ತಲೆ ಕೆಟ್ಟದೇನು? ಮತ್ತೆ ಅವನಿಗೆ ಉಳಿಸತಿ, ಉಳಿಸತಿ. ಅವನಿಗೆ ಏನು ಒಯ್ತಾರ ಕರೆಕ್ಟ್ ಅದ. ಹೌದು, ನಾ ಬಿಡಿಸೋದಿಲ್ಲ. ಅವಾಗ ಏನತಾನ ಧರ್ಮರಾಜ? ನೋಡ್ರಿ, ಇಲ್ಲೇ ಧರ್ಮದ ನ್ಯಾಯ ಹೆಂಗದ ಹೆಂಗದ ನೋಡೋ ಅರ್ಜುನ. ನಮ್ಮದು ಅಣ್ಣತಮ್ಮರ ಜಗಳ, ಮನಿ ಜಗಳಿದು. ಮನಿ ಜಗಳ. ನಾವು ಜಗಳಾಡಬಹುದು, ಮತ್ತೊಮ್ಮೆ ಕೂಡಬಹುದು. ಹೌದು, ಇದು ಮನ್ಯಾಗ. ಇನ್ನೊಂದು ದೇಶದವ್ರು ಬಂದು ನಮ್ಮ ಅಣ್ಣಗೆ ಒಯ್ತಾರ ಅಂದ್ರೆ ತಪ್ಪು. ನಮ್ಮ ಇಬ್ಬರದೊಳಗೆ ಮೂರನೇ ವ್ಯಕ್ತಿ ಬಂದು ಒಯ್ತಾನಂದ್ರೆ ಅವನಿಗೆ ಬಿಡಿಸೋದು ನಮ್ಮ ಧರ್ಮದ. ಹೌದಲ್ಲ, ನಮ್ಮ ಜಗಳ ಮನೆಯಾಗಿರ್ಲಿ, ಮನಿ ಜಗಳ. ಖರೆ ಇನ್ನೊಂದು ಲೋಕಕ್ಕೆ ದುರ್ಯೋಧನ ಒಯ್ಲತ್ತಾರ, ಬಿಡಿಸ್ಬೇಕಾಗ್ತದ. ಅರ್ಜುನ ಹೋಗು. ನಾ ಹೋಗಲ್ಲ ಅಂದವ. ಅವ ಸುಮಾರನ ಹೋಗಲ್ಲ. ನೀ ಹೋಗ್ಲಿಕ್ಕಂದ್ರೆ ನಾ ಹೋಗ್ಬೇಕಾಗ್ತದ ಇದ್ದಕ್ಕಂದ. ಹೌದು ಹೌದು ಹೌದು, ನಾ ಹೋಗಿ ಬಿಡಿಸ್ಕೊಂಬರ್. ನಾ ಬರ್ತಾ ಅಂದ ಕೂಡಲೇ ಇನ್ನು ಅಣ್ಣಗೆ ಹೆಂಗೆ ಕಳಿಸೋದಂತೇಳಿ, ನೀ ಹೋಗುದು ಬೇಡ. ಅಲ್ಲಿ ಯಾಕೆ ಹೋಗುದು? ಅಲ್ಲಿ ನಾನು ಹೋಗುದು ಬೇಡ, ಇಲ್ಲೇ ಕೂತು ಗಂಧರ್ವ ಲೋಕದಿಂದ ಬಿಡಿಸ್ತೀನಿ ಅಂದವ. ಇಲ್ಲೇ ನಿತ್ಯ ಮುಂದೆ ನಿತ್ಯ, ನಿನ್ನ ಮುಂದೆ ನಿತ್ಯ ಬಿಡಿಸ್ತೀನಿ ಅಂದ. ಅದೇ ಹಂಗದು. ಇಂಥ ಕೆಲಸ ಆದಿತ್ತು ಇವ್ರಿಗೆ ಅಂತ ಸುಮ್ ಹಿಡ್ದಾರ ಪಾಲ್ ಹಿಟ್ಟಿ ಹಡಮೂರಿ ಕಟ್ಕೊಂಡು ಒಯ್ದಿರು. ಎಲ್ಲಿಗೆ? ಗಂಧರ್ವ ಲೋಕಕ್ಕ. ಅದಕ್ಕೊಂದು ಚೀಟಿ ಕಟ್ಟದ ಬಾಣಿಗೆ ಯಾರು? ಒಂದು ಚೀಟಿ ಮೇಲೆ ಬರದತ್ತ, ನಾ ಪಂಚ ಪಾಂಡವರೊಳಗ ನಾ ಅರ್ಜುನ ಇದ್ದೀನು. ಅರ್ಜುನ ಇದ್ದೇನು. ಇವ ನಮ್ಮ ಅಣ್ಣ ದುರ್ಯೋಧನ. ಹೌದು, ಇವನಿಗೆ ಈಗ ಬಿಡಬೇಕಂತ ಹೇಳಿ ಬಾಣ ಹಚ್ಚಿ ಹೊಡೆದ. ಗಂಧರ್ವ ಲೋಕಕ್ಕೆ ಹೋಯ್ತು ಅರ್ಜುನನ. ಇಲ್ಲಿ ಬಿಟ್ಟು ಬಾಣ ಗಂಧರ್ವ ಲೋಕಕ್ಕ ಹೋಗಿ ಗಂಧರ್ವ ಲೋಕದ ರಾಜ್ಯದೊಳಗೆ ಬಿತ್ತು. ಇಲ್ಲಿ ಯಾರ್ದು ಬಾಣ ಬತ್ತ ಹೇಳಿ ಅವ್ರು ಬಾಣಿಗೆ ಚೀಟಿ ಬೆಚ್ಚಿ ನೋಡ್ತಾರ. ಅರ್ಜುನನ ಬಾಣದ. ನಾ ಮೂರು ಲೋಕದ ಗಂಡ ನಾ ಇದ್ದ. ನಮ್ಮ ಅಣ್ಣಗೆ ದುರ್ಯೋಧನಗೆ ಬಿಡಬೇಕತ್ತ ಬರದಿದ. ಹೌದು, ಅವರು ಒಂದು ಚೀಟಿ ಕಟ್ಟಿ ಬಾಣ ಬಿಟ್ರು. ಅವ್ರು ಏನತ್ತ ಬಿಟ್ರು? ನಿನಗೆ ನಮಸ್ಕಾರ ಅದ ನಮ್ಮದು. ಹೌದು, ನಿಮ್ಮ 5 ಮಂದಿಗೆ ನಮಸ್ಕಾರದ. ನೀ ಅರ್ಜುನ ಅನ್ನೋದು ಚೀಟಿ ಅಂತ ನೋಡಿದೆವು. ನಿಮ್ಮ ಅಣ್ಣ ಅನ್ನೋದು ನಮಗೂ ಗೊತ್ತಿಲ್ಲ. ನೀ ಯಾವಾಗ ಬಾಣನಿಂದ ಇಲ್ಲಿಗೆ ಬಂದದಂದ್ರ ಅವನಿಗೆ ನಾವು ಬಿಡುತ್ತೇವು. ಇಲ್ಲ ನಂಗಿಲ್ಲ. ಖರೆ ನೀ ಬರಬೇಕು ಇಲ್ಲಿಗೆ. ಎಲ್ಲಿಗೆ? ಗಂಧರ್ವ ಲೋಕಕ್ಕ ನೀನಾಗಿ ಬರಬೇಕು. ನಿನಗೆ ನಾವು ಕಣ್ಣು ತುಂಬ ನೋಡ್ತೇವು. ನೋಡಿ ಗಂಧರ್ವ ಲೋಕದಾಗ ನಿನ್ನ ಮೆರವಣಿಗೆ ತೆಗಿತೇವು. ತೆಗೆದು ನಿನ್ನ ಸಂಗಾಟ ಹಚ್ಕೊಟ್ಟಿದ್ದೇವು. ಖರೆ ನೀ ಬರಬೇಕು. ಹೌದು ಅಂದ ಬಳಕ ಅರ್ಜುನ ಹೋದ. ಅರ್ಜುನಿಗೆ ಗಂಧರ್ವ ಲೋಕದೊಳಗೆ ಮೆರವಣಿಗೆ ಆಯ್ತು. ಹೌದಲ್ಲ, ಗಂಧರ್ವ ಲೋಕದೊಳಗೆ ಮೆರವಣಿಗೆ ಆಗಿ ಇವನಿಗೆ ಅವನು ಬೆನ್ನು ಹಚ್ಚಿಬಿಟ್ರು. ಯಾರಿಗೆ? ಇದೇ ದುರ್ಯೋಧನ. ಹೌದು, ಮತ್ತೆ ಕೈ ಬಿಚ್ಚಲಿಲ್ಲ. ಮತ್ತೆ ಕೈ ಬಿಚ್ಚಲಾರ ಹಂಗೆ ಹೆಡಮುರಿ ಕಟ್ಟುದು ಹಂಗೆ ಇತ್ತತ್ ನೋಡ್ರಿ. ಹಂಗೆ ಕೈ ತಂದಾನ. ಹೌದು, ಹಂಗೆ ತಂದಾನ. ತಳಗ ತಂದ. ಹೌದು, ಅವಾಗ ಒಂದು ನೇಮದಲ್ಲಿ. ಏನದ ನೇಮ? ಇವನ ಕೈ ಯಾರು ಬಿಚ್ಚುವುದಿಲ್ಲ. ಇಲ್ಲ, ಇವನ ಕೈಯ ಯಾರು ಬೀಸ್ತೀರಿ ನೋಡೋಣ. ಯಾವ ಬೀಸ್ತೀರಿ ನೋಡ್ರಿ ಗುರುಜಿ. ಈ ಫಳ್ಯಾಗೇನು ಆಗೋದಿಲ್ಲ ನಿಮಗೆ. ಈ ಫಳ್ಯಾಗ ಆಗೋದಿಲ್ಲ. ಇಲ್ಲೇ ಕೈ ಕಟ್ಟಿ ಕುಂಡ್ರಿಸಿ ಬಿಟ್ಟಿದ್ದೇವೆ ನಿಮಗೆ. ಎಂದು ಬಿಚ್ಕೋರಿ. ನಿಮ್ಮವ್ರು ಯಾರು ಬಿಚ್ಚಾರ ಹೇಳಿ? 101 ಮಂದಿ ಒಳಗೆ ಕೈ ಬಿಚ್ಚಬೇಕು. ಒಂದು ಏನು 101 ಮಂದಿ ಬಿಚ್ಚಾರೋ, ಏನು ನಿಮ್ಮ 3 ಮಂದಿ ಗುರುಗಳು ಬಿಚ್ಚಾರೋ, ಏನು ಮುತ್ತಜ್ಜ ಯಾರು ಬಿಚ್ಚಿರಿ ನೀವು? ತುಕಾರಾಮ್ ಮಾಸ್ತರ, ಮಹಾರಾಜರ ಅಂಶದ ಮಾಸ್ತರ, ನಿಮ್ಮವ್ರೇ ಬಿಚ್ಚಾರ ಅಂತೇಳಿ ನಮಗೆ ಶರಣಾಗೂ ಬಿಚ್ಕೊಂಡು ಹೋಗ್ಬಿಡು. ಇದು ಫೈನಲ್ ನೋಡ್ರಿ. ಇದು ಇಲ್ಲಿ ಗೊತ್ತಾಗ್ತದೆ ಧರ್ಮ ಯಾರ್ದದ ಅನ್ನೋದು. ಎಲ್ಲಿ ತಂದ್ರಿ ಇದು ಗಬಾಳ ತೊಗೊಂಡು ಕೇಸಿಂದ ಎಲ್ಲಿಗೆ ಹೊಂಟ್ರಿ? ಎಲ್ಲ ಪಟ್ಟಿ ಅಂಗಡಿ ತೊಗೊಂಡು ಹೋಗಾರ ಆಟ ಹೋಲ್ಸೇಲ್ ದುಕಾನ್ ಇಟ್ಕೋರಿ.
ಹೋಲ್ಸೇಲ್ ಬಟ್ಟೆ ಅಂಗಡಿಯಾಗ ಹೆಂಗಿರ್ತದ ಗೊತ್ತದಲ್ರಿ? ಏನಿರ್ತಾವ? ಒಂದು 4 ಸುಟ್ಟಕ್ಕೆ ಬಿಡಿ, ಒಂದು ಕಡ್ಡೆ ಎಬ್ಬಿ. ಹಾ ಆಗೋಲಿ ಕೆಲಸ ಅಂತಾರ್ಲಿ ಹೊಡಮುರಿ ಹೆಂಗ್ ಬಿಚ್ಚೋದಾಗ್ತದ? ಎಲ್ಲಿ ಮಾತಾ ಇಲ್ಲ, ಹೋಲ್ಸೇಲ್ ದುಕಾನ ಇಲ್ಲಿ ಪರಮಾತ್ಮನ ದುಕಾನ ಅದು. ಇದು ಪಾಂಡವರ ಮನಿ. ಹೌದಲ್ಲ? ನೀ ಎಷ್ಟು ಕಾಡಿ ಏನು ಮಾಡವ, ಎಷ್ಟು ದಿನ ಕಳಿಸಿ ಏನು ಮಾಡವ? ಅವರ ಭಾವಕ್ಕ ಅವರ ಧರ್ಮಕ್ಕಾಗಿ ಪರಮಾತ್ಮ ಮುಸುರಿ ತೊಳೆದನ ಅವ್ರ ಮನ್ಯಾಗ. ಪರಮಾತ್ಮ ಸುಮ್ಮನೆ ಏನ್ರಿ ಹೇಳ್ಕೊತ ಹೊಂಡುದೆ? ಎಷ್ಟದ ಅನನ್ಯ ಪರುದಿಂದ ಹೇಳ್ಯಾನ. ಹೌದು. ಇವ್ರು ಹಿಂಗಿಲ್ರಿ, ಒಂದ್ ಸುಮ್ ಹುಡುಗಾಟಿ ಕತ್ತಿ ಹೇಳ್ತೀನಿ. ಇವ್ರು ಹೇಳುದು ಹೆಂಗ ಆಗ್ತದ? ಹೆಂಗ? ಅತ್ತಿ ಮನಿಗೆ ಹಳ್ಯಾ ಬಂದಿತ್ತ, ಅದು ಇಳ್ಗಣ್ ಬಿಡ್ತೀವತ್ತ. ಅದ್ರ ಇಳ್ಗಣ್ ಹೋತಾವ, ಹೊತ್ತು ಮುಣಗದಂಗ ಕಣ್ಣು ಕಮ್ಮ ಆತಾವ ಕಾಣಿಸೋದೆ. ಹಳ್ಯಾನು ಇಳ್ಗಣ್ ಹೋತಿವತ್ತ, ಅತ್ತಿ ಮನಿಗೆ ಬಂದಾನ. ಇವ್ರ ಕತ್ತಿ ಮ್ಯಾಗ ಹೇಳ್ತೀನಿ ಮಾತು ನೆನಪಾಗ್ಯದ. ಹೇಳ್ರಿ, ಒಳ್ಳೆ ಹೇಳ್ರಿ. ಸುಮ್ ಹುಡುಗಾಟಿಗೆ ಹೌದು. ಅದು ಹೊತ್ತು ಮುನಿಗೆ ಬಂದಾನ, ಕುದುರೆ ಮ್ಯಾಗ ಬಂದಾನ. ಅದು ಊರ್ ಹಿಂದೆ ಬಂದು ಒಂದಾಕ ಕುಂಡಿರ್ಬೇಕಂತೇಳಿ ಕುದುರೆ ಮ್ಯಾಗಿಂದ ಇಳಿದು ಒಂದಾಕ ಕೂತಂದು ಜುಮ್ ನಸಕ್ಕಾಗ್ಯದ. ಕತ್ಲೆ ಹಾಲಕ್ ಬಂದದೇನ್ರಿ? ಕುದುರೆ ಹೋಗ್ಬಿಟ್ಟದದು. ಆ ಕಾಯಿಂಬರು ರೂಢ ಇರ್ಬೇಕು. ಅತ್ತಿ ಮನಿಗೆ ಹೋಗ್ಯಾದ ಕುದುರೆ. ಇದು ಒಂದಾಕ ಹೋಗಿಸಿಂದ ಅಲ್ಲೇ ಒಂದು ಸಣ್ಣ ಹಾಳು ಭಾಯಾಗಿ ಬಿದ್ದದು. ಮಡಚ್ಕೊಂಡು ಇಳ್ಗಂಡು ಹೋಗ್ತೀವಿ, ಆ ಹಾಳು ಭಾಯಾಗಿ ಬಿದ್ದ ನೀವು. ಹೌದು ಹೌದು. ಏರ್ಲಕ್ ಬರಲ್ದು, ಜುಮ್ ಕತ್ಲೆ ಆಗ್ಯದ. ಆ ಕಾಡಿ ತತ್ರಿ ಆಡಿಸೋದು, ಕೈ ಆಡಿಸೋದು. ಅವಾಗ ಏನ್ ಮಾಡ್ಲತ್ತದ? ಹಿಂಗ್ ಮಾಡ್ಲತ್ತದ ಅದು. ಸಾವ್ಕಾಸ್ ನೀವು ಏರ್ಲಕ್ಕೆ ಬರಲ್ದು. ಹೌದು. ಕುದುರೆ ಅತ್ತಿ ಮನಿಗೆ ಹೋಗ್ಯಾದ. ಅತ್ತಿ ಮನಿಗೆ ಅತ್ತಿ ಕುದುರೆ ಕೂನ್ ಹಿಡಿದಳು. ನನ್ನ ಹಳ್ಯಾನ ಕುದುರೆ ಅದ, ಎಲ್ಲಿ ಕೂತ ನೋಡ್ರಿ ಮಂದಿ ಸುಮಾರ. ಹೊತ್ತು ಮುಳುಗ್ಯದಪ್ಪ, ಹೋರಿ ಹತ್ತ ನೋಡ್ಕೊಂಡ್ಬರ್ರಿ. ಎಲ್ಲಿ ಕೂತ ಹಳ್ಯಾನ. ಇವ್ ಪಾರ್ಗಳು ನೋಡ್ಲಕ್ ಹೋಗ್ತಾವ. ಒಂದು ಬ್ಯಾಟ್ರಿ ತೊಗೊಂಡು ಹೋದ್ರತ್ ನೋಡ್ಲಕ್. ಹಾಯಾಗಿ ಹಿಂಗ್ ಮಾಡ್ಲಕತ್ತದ ಇದು. ಏ ಮಾಮ, ಹಂಗ್ಯಾಕ ಮಾಡ್ಲತ್ತಿದ್? ಬಾಯಿ ಕಾಡಿ ಏನ್ ಅನ್ಬೇಕು? ನಮ್ಮಲ್ಲಿ ಒಂದು ಬಾಯಿ ಹೊಡೆದೇವು, ಮಾಪ್ ತೊಳತ್ತಿದ ಅಂದತ್ತಾವ. ಬಾಯಿ ಮಾಪ್ ಅಬ್ಬರಿಗೊಬ್ರು ರಾತ್ರಿ ಮಾಪ್ ತೊಳ್ ಕೂಟಿದ್ದೀನಿ ಅನ್ನಲ್ಲ. ಬಾಯಿ ಮಾಪ್ ಬಾಯಿ ಕಾಡಿ. ಅಲ್ಲಿ ಗುರುಜಿನು ಹಂಗೆ ನೋಡಿ ನಮ್ಮ ಪಾಲು ಬಿದ್ದದ ಅನ್ನಲ್ಲ ಇವ್ರು. ಇವರು ಅದೇ ಕತ್ತಿ ಹೇಳದ್. ಹೌದು ಹೌದು ಹೌದು. ಕೂಟ ಅನ್ನಲ್ಲ. ಈ ಕಡೆ ಬಾ ಅಂತ ಹೇಳಿ ಪಾರ್ಗಳು ಕೈ ಹಿಡ್ದಂಗ ಮಾಡಿ ಏರ್ದ. ಹೌದು. ಏರಿ ಕಣ್ಣರಿ ಇಳ್ಗಾಣ ಹೋಗ್ಯಾವ. ಯಾನ್ ಮಾಡ್ದ? ಅಗದಿ ಯಾನ್ ಕಣ್ಣು ಕಾಣಿಸೋದ್ಲಿ ಆ ಪಾರ್ಗಳು ಹೆಗಲ ಮೇಲೆ ಕೈ ಕೊಟ್ಟಂಗ ಮಾಡಿ ನೋಡ್ರಿ. ಹೌದು 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 ಹೌದು. ಹೆಗಲ ಮೇಲೆ ಕೈನೇ ತೆಗಿಯಲ್ಲ. ಒಟ್ಟಿ ಸೂಟಿ ಮ್ಯಾಗ ಅವ್ರ ಮನಿಗೆ ಬಂದಾನ. ಹೌದು. ಸೂಟಿ ಮ್ಯಾಗ ಮನಿ ಬರೋಣ, ಅತ್ತಿ ನೀರ್ ತೊಗೊಂಡ್ ಬಂದಾಳ. ಅತ್ತಿ ನೀರ್ ತೊಗೊಂಡ್ ಬರೋಣ, ಹಿಡಿ ಬಾಬಾ ನೀರ ತೋಬೇಕಿಲ್ಲ ಚರಿಗೆ. ಹಿಂಗ ಆ ನಡಬಾರ್ ಚರಿಗೆ ಕೈ ಹಾಕದತ್ತ. ಕಾಣಿಸೋಲಾಗ್ಯದ ಮತ್ತೆ ಹಿಂಗ ಹಾಕ್ಯಾನೋ. ಹಾಕಿ ಅಂದತ್ತ. ಹಂಗ್ಯಾಕ ತಮ್ಮ ನಡಬಾರ್ಕೆ ಕೈ ಹಾಕಿದಿ? ಶಿಸ್ತಾಗಿ ಹಿಡಿಯಲ್ಲ, ಅದ್ರ ಕಂಠ ಹಿಡಿತು ಅಲ್ಲ. ಅದೇ ತಣ್ಣೀರ್ ತಂದ್ರಿ ಅವ್ನು ಬಿಸಿ ನೀರ್ ತಂದಿನ ಅಂದತ್ತ. ಅಂದ್ರೂ ಕೂಟಿದ್ದೀರ ಹೇಳೋಲ್ಲ. ಕೂಟ ಹೇಳ. ಹೌದು ಹೌದು ಹೌದು. ತಣ್ಣೀರ್ ಅವ್ನು ಬಿಸಿನು ಅದಕ್ಕೆ ನೋಡಿನಂದತ್ತ. ಇಲ್ಲ ಹೇಳೋ. ತೋಳ್ ಕೈಕಾಲ ಮುಖ ತೊಕೊಂಡು ಆ ಪಾರ್ಗಳು ಹಡಕಿನ ಮ್ಯಾಗ ಕೈ ಹಾಕಿ ಒಳಗೆ ಹೋಗಿ ಮಣಿ ಹಾಕ್ಯಾಳ ಅತ್ತಿ. ಮಣಿ ಮ್ಯಾಗ ಕುಂಡಿರ್ಬೇಕಿಲ್ರಿ? ಹ್ಯಾಂಗ ಕುಂಡ್ರು? ಆ ಗ್ವಾಡಿ ಕಾಡಿ ಮೋತಿ ಮಾಡಿ ಈ ಕಡೆ ಕುಂಡಿ ಮಾಡಿ ಗ್ವಾಡಿ ಕಾಡಿ ಕೂತತ್ತ. ಅವನಿಗೆ ಕಾಣಿಸೇ ಒಂದು ಮತ್ತೆ ಏನ್ ಮಾಡ್ಬೇಕದು? ಆ ಗ್ವಾಡಿ ಕಾಡಿ ಮೋತಿ ಮಾಡಿ ಕುಂಡಾನಿ ಕಡೆ ಕುಂಡಿ ಮಾಡಿ ಹಾಕಿ ಅಂದ್ರತ್ತ ಅತ್ತಿ. ಹಂಗ್ಯಾಕ ಕೂತಿ ಆತಮ್ಮ? ಗ್ವಾಡಿ ಕಾಡಿ ಮೋತಿ ಮಾಡಿ ಕೂತಿ ಹಿಂಗ್ ಹೊಳಿ ಕುಂಡ್ರಲ್ಲ. ಹಂಗ ಏನ್ ಅನ್ಬೇಕು? ಅದೇ ನಾವು ಗ್ವಾಡಿ ಗಿಲಾಯಿ ಮಾಡಿದೆವು, ನಿಮ್ ಗಿಲಾಯಿ ನಮ್ ಗಿಲಾಯಿ ಹೆಂಗ ನೋಡ್ತೀನಿ ಅಂದತ್ತ. ಗಿಲಾಯಿ ಚೆಕ್ ಮಾಡ್ಲಕತ್ತಿದ. ಖರೆ ಕೂಟಿದ್ದೀನಿ ಅನ್ನೋದು ಹೇಳಲ್ಲ. ಹೌದು ಹೌದು. ಎಲ್ಲ ಗಿಲಾಯಿ ಒಂದೇ ಕುಂಡ್ರು ಹಳ್ಳಿ ಕುಂಡ್ರು ಕೂತಳತ್ತ. ಕೂತಳು ಚಂಜಿ ಮಾಡಿ ಇವ ಇಳ್ಗಣ್ಣರಿ ಹಾದು ಹ್ಯಾಂಗ ಮಾಡ್ಬೇಕು? ಅಲ್ಲೇ ಕಂಬಿನ ಹಂತಿಲಿ ಸರದ ಕೂತ. ಇಂದ ಶಾವ್ಗಿ ಮಾಡಿದಳು ಅತ್ತಿ. ಅತ್ತಿ ಹಳೆ ಬಂದಂದ್ರೆ ಹಂಗೆ ರೀ. ಶಾವ್ಗಿ ಮಾಡಿದಳು. ಯಾಕಡಿ ಕಡೆ ಎಲ್ಲಿ ಹೋಗುದ? ಇಲ್ಲೇ ಕುಂಡಿರ್ತೀನಿ ಅಂದವ. ಸುಮ್ಮನೆ ಹಾಕದ್ ಹುಡ್ರ ಕಡೆ ಕುಂಡ್ರದ್ರಿ. ಇಲ್ಲೇ ಕಂಬಿನ ಹತ್ತಿಲಿ ಕುಂಡಿರ್ತೀನಿ ನೀಡ್ರಿ ಅಂದ. ಆ ಕಂಬಿನ ಹತ್ತಿಲಿ ತಾಟ್ ತಂದು ನೀಡ್ಬಿಟ್ರು ಶಾವ್ಗಿ. ಮಾಡ್ರಪ್ಪ ಮಾಡ್ರಿ. ಏನಾಗ್ಯದ? ಲೈಟ್ ಬಂದಾವ, ಇದು ತೆಗೆದ ಲೈಟಿಗೆ ಜೋಡಿಸ್ತಾರ. ಇವ ಸುಮ್ಮನೆ ಕೂತಾನೆ, ಇಟ್ಟುದು ಗೊತ್ತಾಗಿಲ್ಲ ಮಗನಿಗೆ. ಮತ್ ಕಣ್ಣೇ ಕಾಣಿಸೋದಿಲ್ಲ. ಹೆಂಗ್ ಗೊತ್ತಾ? ಆ ಕಂಬಿಗೆ ಮಗ್ಗಲಿಕ್ಕೆ ಎಮ್ಮಿ ಕಾರ ಇಟ್ಟು ಕೂತದ. ಆ ಶಾವ್ಗಿ ವಾಸ ನೋಡಿ ಬಾಗಾ ಬಾಬಾ ಬಾಜಾ 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 ಪಚ 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 ತಿಂದ ಹಾಗೆ ಮಾಡ್ಯಾದಲ್ಲ. ಆಕಿ ಹೋಗಿ ಹಾಲು ತೊಗೊಂಡು ಬರೋಟಿಗೆ ಎಮ್ಮಿ ಕಾರ ತಿಂದು ಬಿಟ್ಟದೆ. ಕಲಾಸಿ ಹಂಗೇನೆ. ಇವ ಕೊಡು ಸುಳಿ ಮಗ ಹಂಗೆ ಕೂತಾನೆ. ತಮ್ಮ ಎಮ್ಮಿ ತಿತ್ತ, ಎಮ್ಮಿ ಕಾರ ತಿತ್ತು, ಎಮ್ಮಿ ಕಾರ ಹಂಗ್ಯಾಕೆ ಗಪ್ ಕೂತೀವಿ? ಹಂಗ್ಯಾಕೆ ಕೂತೀನಿ? ಯಾನ್ ಬರ್ಬೇಕು? ನನಗೇನು ಹೇಳಿಟ್ಟಿರಿ ನೀವು? ಕರಾನು ನಿಮ್ಮದು, ಶಾವ್ಗಿ ನೀವು ಅದಕ್ಕೆ ಇಟ್ಟಿರ್ಬೇಕದ ಗಪ್ ಕೂತಿದ. ಸುಮ್ ಕೂತಿದ್ದೆ ನಾನು, ನನಗೆ ಇಟ್ಟಿದ್ದೆ ಅಲ್ಲಿ ಹೇಳಿದ್ ನಾನು. ಅಂದ್ರೂ ಕೂತಿದ್ದೀನಿ ಅಂತ ಹೇಳಲ್ಲ. ನಿನಗೆ ಇಟ್ಟಿದೆಪ್ಪ. ಆಯ್ತು ಹೇಳ್ರಿ, ಇನ್ ತೊಗೊಂಬರಿ ಅವ್ನು ಮಣಿ ಮ್ಯಾಗ ತಂದು ಹಿಂಗ್ ಮತ್ತೊಂದು ತಾಟ್ನಾಗ ತಂದು ಹಿಂಗ್ ಕೈ ಮಾಡಿದೆ. ಎಮ್ಮಿ
ಕರಿನ ಕಡಿ ಹಾ ಬತ್ತಂದ್ರೆ ಬಿಡ್ಬೇಕು ಅಂತ ಹೇಳಿ ಹಿಂಗ್ ಮಾಡ್ಕೊಂಡು ಕೂತ ಅತ್ತಿ ತಂದು ಇಡ್ಲಕತ್ತಳು ಶಾಂಗಿ ತಂದು ನೆಡ್ದಳು ಅತ್ತಿಗೊಂದ್ ಜರ ನೆಗಡಿ ಬಂದಂಗಾಯ್ತು ಮುಸು 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 ತಂದು ಇಡ್ಲಾಕ್ ಬಂದಳು ಶಾಂಗಿ ಸರಸ್ ಗೆಬ್ಬಿ ಕೊಟ್ಟ ಅತ್ತಿಗೆ ಅಕ್ಕಿ ಬಂದಾಳ ತುಪ್ಪನ ಇಡ್ಲಕ್ಕ ಒಪ್ಪನ ಹೇಳ ಗೊನ್ನಿನ ಸಿಡಿತ ಹತ್ತಿದು ಹಂಗ್ಯಾಕ ತಮ್ಮ ಹಂಗ್ಯಾಕ ಹೊಡೆದಿ ನಮ್ಮ ಅವ್ಗ ಒಮ್ಮೆ ಹೊಡೆದು ನೋಡಿದ ಸಿಟ್ಟಿಗೆ ಬಂದಿಲ್ಲ ನೀ ಬರ್ತಿಲ್ಲ ಅಂತ ಹೇಳಿ ಸುಮ್ಮ ಹೊಡೆದು ಚಕ್ ಮಾಡಿ ನಿನಗ ಐ ಹಳೆ ಅಂದ್ರೆ ಏನು ಮಗ ಅಂದ್ರೆ ಇದ್ರಿ ಬಿಡು ಹೊಡಿಲಿ ಕಣ್ಣ ನೀರು ಹೋದ್ರ ಬಿ ಇರ್ಲಿ ಬಿಡು ಅಂದ ಹೌದು ಉಂಡು ಮಕ್ಕೊಂಡ ಅಲ್ಲಿ ನನಗೂ ದಣುವಾಗ್ಯದ್ರಿ ಆ ಕಡೆ ಎಲ್ಲಿ ಎಲ್ಲಿಲ್ರಿ ಇಲ್ಲೇ ಒಂದ್ ಚಾಪಿ ಹೋಗಿರಿ ಅಮ್ಮ ಹೌದು ಅಲ್ಲೇ ಅಡ್ಡಾಗದ ಚಂಜಿ ಮಾಡಿ ಒಂದಕ್ಕೆ ಬಂದು ಅವನಿಗೆ ಬೇತ್ರ ಅಪರಾತ್ರಿಯಾಗ ಒಂದಕ್ಕೆ ಬಂದು ಇನ್ನು ಹಾದ್ರು ಹ್ಯಾಂಗ್ ಮಾಡುದು ಅಂತೇಳಿ ಅವನು ಪಟ್ಕ ಇತ್ತತ್ರಿ ಕಂಬಿಗೆ ಪಟ್ಕ ಕಟ್ಟಿ ಉದಾಗ ಬಿಟ್ಕೋತ ಹೋದ ಅಂದ್ರೆ ಹೊಳ್ಳಿ ಬರ್ಲಾಕ್ ಬರೋಬ್ಬರಿ ಬರ್ತೀನಿ ಅಲ್ಲಿ ಹ್ಯಾಂಗ್ ಬರ ಹಾಸಿಗೆಗೆ ಬರ್ತಾ ಹೌದಲ್ಲ ಆ ಪಟ್ಕ ಹಿಡ್ಕೊಂಡು ಹೋಗಿ ಕಾಲ್ ಮಾಡ್ಲಕ್ ಕೂತಾನ ಹೊರಗ ನಡಬಾರ್ಕ್ ಎಮ್ಮಿ ಕರ ಕತ್ತರಿಸಿಬಿಟ್ಟದ ಅದು ಪಟ್ಕಾನೆ ಕತ್ತರಿಸ್ಬಿಟ್ಟು ಹಾದಿ ಚುಕಾಮುಖಿ ಹ್ಯಾಂಗ್ ಪಟ್ಕ ಜಗತಾನ ಹಂಗ ಕೈಯಾಗಿ ಬರ್ಲಕತ್ತು ದಗದಕ್ಕೆ ಹಾಂತ ಹ್ಯಾಂಗ್ ಮಾಡ್ಲತ್ತೇಳಿ ಮಗ ಚಾಪ್ಕೋತ ಬಂದ ಆ ಯಾನ್ ಹತ್ತಿ ಮಕ್ಕೊಂಡಿ ನೋಡು ಆ ಕೋಲಿ ಹೋದ ಮಗ ರೂಟ್ ತಪ್ಪದ ಹೌದು ಹತ್ತಿ ಮಕ್ಕೊಂಡಾಳ ಹಿಂಗ್ ಮಾಡ್ಕೋತ ಈ ಅಡ್ಡು ಕಾಲ್ ಹಿಡ್ದಾನ ಹತ್ತಿಗೆ ಗಾಬರಿನೇ ಆದಳು ಹಂಗ್ಯಾಕ ತಮ್ಮ ಅತಿ ಚಂಜಿ ಮಾಡಿ ಹೊಡೆದಿದ ನಿನಗೆ ತಪ್ಪಾಗ್ಯದ ಕಾಲ್ ಹಿಡಿಯತ್ತಿದ ಹೌದು ಗೊಬ್ಬರು ಮಗ ಕೂಟಾರಲ್ಲಿ ನಾವು ಹೌದು ಇವ್ರದು ಹಂಗೆ ಅದ್ರಿ ಇವ್ರು ಹಂಗೆ ಅಂತ ಕಂಪ ಹೌದು ಹಂಗ ಇವ್ರು ಅನ್ನಂಗಿಲ್ಲ ಇವ್ರು ಕೊಟ್ಟಿ ಕವ್ರವರು ಎಷ್ಟು ಕಾಲಕ್ಕೆ ಆದಿತ್ತು ಹೆಂಗ ಸರಿ ಬಂದಾರ ಇವ್ರು ಸರಿ ಆಗುವುದೇ ಇಲ್ಲ ನಮಗ ಇನ್ನೊಂದು ಮಾತು ಹೇಳ್ತೇನೆ ನಿಮಗ ಏನು ದೇವ್ರು ಕಾಡ್ತಾನತ್ತಿರಿಯೋ ಏನ ನಿಮ್ಮ ಕರ್ಮ ನಿಮಗೆ ಕಾಡ್ತಾನತ್ತಿರಿಯೋ ಹೆಂಗ್ರಿ ನಿಮಗ ಕಾಡಾಟ ದೇವ್ರದದು ಏನ ನಿಮ್ಮ ಕರ್ಮ ನಿಮಗೆ ಕಾಡ್ತದ ಮಹಾರಾಜ್ರ ಹೇಳು ದೇವ್ರು ಸಿಕ್ಕಾಪಟ್ಟಿ ಕಾಡ್ತಾವ ದೇವ್ರೇ ಕಾಡ್ತಾವ ದೇವ್ರು ಕಾಡ್ತಾವ ಅದ್ರ ಸಂಬಂಧ ನಮ್ ಗೌಡ್ರಿಗೆ ಎಷ್ಟ್ ಮನಿ ದೇವ್ರ ನೋಡ್ರಿ ಎಲ್ಲಾ ಕಡೆ ದೇವ್ರಿಗೆ ಬಿಟ್ಟಂಗ ಮಾಡ್ಯಾರ ನಮ್ ಗೌಡ್ರಿಗೆ ಅವನಿಗೆ ಕಲಾಸ್ ಮಾಡಿ ಯಾಕ್ರಿ ದೇವರ ಕಾಡುವುದಿಲ್ಲ ದೇವ್ರ ಕಾಡುದಿಲ್ಲ ಹೆಂಗ್ರಿ ಒಂದು ಉದಾಹರಣೆ ಹೇಳ್ತಾರೆ ಹುಬೆ ಮೇಯಾಗ ಬಂದು ಹೇಳ್ತಾವಲ್ಲ ದೇವ್ರುಗಳು ಹೇಳ್ತಾವ ಮೇಯಾಗ ಬಂದು ಮೇಯಾಗ ಬಂದ್ರೆ ಮನುಷ್ಯ ಹಂಗ ಉಳಿತದ ತುಂಬಾ ಪರಮಾತ್ಮ ಅದಾನಂತ ಅವ ಇಲ್ಲಾರ್ದ ಜಾಗ ಇಲ್ಲತ್ತ ಅಂದ್ರೆ ಯಾರು ಕಾಡ್ತಾರಿತೀರ ಇಂದ ನಿನ್ನ ಕರ್ಮ ನಿನಗೇ ಕಾಡ್ತದ ಹಿಂಗ ಸುಳ್ಳು ಹೇಳ್ಬೇಡ್ರಿ ನಿನ್ನ ಕೈದಿಂದ ನೀ ದುಃಖ ಮಾಡ್ಕೊಂಡಿದಿ ಪರಮಾತ್ಮ ನಿನಗೆ ದಿಕ್ಕು ಕೊಟ್ಟಿಲ್ಲ ಅಂತ ಹೇಳ್ತದ ಇದಕ್ಕೇನು ತಾತ್ಪರ್ಯ ಅದು ನಿಮ್ಮದು ಇದಕ್ಕೆ ಉದಾಹರಣೆ ಸಮ್ಮತವಾಗಿ ಹೇಳ್ತೀನಿ ನಿನಗೆ ಹೇಳ್ರಲ್ಲ ತಿಳಿಯಂಗ ಹೇಳ್ರಿ ಕರೆ ರಾಜನ ಕೈಯಾಗ 3 ಮಂದಿ ಪ್ರಧಾನಿಗಳಿದ್ರು ಅವ್ರ ಕೈಯಾಗ ಒಂದೊಂದು ಜೋಳಿಗೆ ಕೊಟ್ಟ ರಾಜ ಅದಕ್ಕೆ ಬಿಕ್ಕಿ ಬೇಡ್ಕೊಂಬರ್ತ ಹೇಳಿ ಬೇಡ್ಕೊಂಡು ತರಬೇಕು ಇಲ್ಲಿ ಒಂದು 50 ಎಕರೆ ಹಣ್ಣಿನ ಬನ ಅದ ಆ ಬನದೊಳಗೆ ಸಾಕಾಗಟ್ಟ ಹಣ್ಣದವ ಹರ್ತಾರದ ಹಣ್ಣವ ನಿಮಗೆ ಮುಂಜಾನೆ 8ಕ್ಕೆ ಜೋಳಿಗೆ ಕೊಡ್ತಾರ ಸಂಜೆ 5 ಜೋಳಿಗೆ ತುಂಬಿಕೊಂಡು ನನಗೆ ತೋರಿಸ್ಬೇಕು ಎಲ್ಲರೂ 3 ಮಂದಿ ಹಣ್ಣ ನಾನಾ ಥರದ ಹಣ್ಣದಾವು 50 ಎಕರೆ ಹಣ್ಣಿನ ಭಾಗ ಅದ 3 ಮಂದಿ ಜೋಳಿಗೆ ತೊಗೊಂಡು ಹೋದ್ರು ಆ ಜೋಳಿಗೆನೂ ಅಟ್ಟೆ ಇದ್ವೇನ್ರಿ ಎಲ್ಲ 3 ಮಂದಿ ಜೋಳಿಗೆ ಅಟ್ಟೆ ತಳಗೂ ಅಟ್ಟೆ ಬಿದ್ದಿತ್ತು ಹಣ್ಣ ಗಿಡಕ್ಕೂ ಅಟ್ಟೆ ಹತ್ತಿತ್ತು ಒಬ್ಬ ಏನಂದ ಎಷ್ಟು ಥರ ಹಣ್ಣವ ಹೌದಲ್ಲ ನಾನಾ ಥರದ ಹಣ್ಣು ಚಲೋ ಹಣ್ಣೆಲ್ಲ ಫುಲ್ ಜೋಳಿಗೆ ತುಂಬ ಅವು ಒಂದೆರಡು ಈ ಗಿಡದಂದು ಒಂದೆರಡು ಮತ್ತೊಂದು 2 ಬೇರೆ 2 ಸೇಬು ಅಗಣ 2 ಎಲ್ಲ ಥರದ ಹಣ್ಣು ಚಲೋ ತುಂಬಿಕೊಂಡ ಒಬ್ಬ ಅವ ಏನ್ ಮಾಡ್ದ 5ಕ್ಕೆ ಹೋಗೋ ಟೈಮ್ ಅದ ಡಿಗ್ ಟೈಮ್ ಅದಲ್ಲ ತಳಗೂ ಅಟ್ಟು ಡಿಗ್ ಬಿದ್ದದ ಮ್ಯಾಗೂ ಅದ ನಾಯಕ್ ಇಟ್ಲಾಗೆ ಹೋಗ್ಬೇಕು 1-2-3 ತಾಸು ಇಲ್ಲಿ ಮಕ್ಕೋಬೇಕಂದ್ ನಾವು ಅರ್ಧ ತಾಸನಾಗ ಜೋಳಿಗೆ ತುಂಬ್ತದ ಇಟ್ಟಾಗ ಲಗೇಜ್ ಹೋಗ್ಬೇಕಂದ್ ನೆಳ್ಳದ ಶಿಸ್ತಾಗಿ ಮಕ್ಕೋಬೇಕು ಜರ ಒಂದು ಹಾಸ್ಕೊಂಡು ಮಕ್ಕೊಂಡು ಬಿಟ್ಟ ಹೌದು ಒಬ್ಬ ಏನ್ ಮಾಡ್ದ ಅವ ಏನ್ ಮಾಡ್ದ 3ನೇದವ ಆ 50 ಎಕರೆದ ಏನ ಬಾಗ್ ಇತ್ತಲ್ಲ ಆ ಭಾಗಕ್ಕೆ ಒಬ್ಬ ಕೌಲು ಮಾಡವಿದ್ದ ಆ ಕೌಲು ಮಾಡವನು ಕೂಡ ವಿಚಾರ ಮಾಡ್ಲಕತ್ತ ಏನಂತ ವಿಚಾರ ಮಾಡ್ತಾನ ಇವು ಅಗಿ ಎಲ್ಲಿಯೂ ತಂದಿರಿ ಅಂತ ಕೇಳ್ದ ಯಾವಾಗ ಹಚ್ಚಿರಿ ಎಷ್ಟು
ಡ್ರಿಪ್ ಅಂತಂದಿರಿ ಡ್ರೀಪ್ ಮಾಡಿರೋ ಏನ ಕೌಲಿನೇ ಬಿಡ್ತೀರೋ ಏನು ಕಲ್ಮಿ ಅವೋ ಏನು ಜವಾರಿ ಅವೋ ನಿನ್ನ ಲಗ್ನ ಆಗ್ಯಾದ ಇಲ್ಲ ನೀನು ಹೆಣ್ತಿತ್ತು ಅವ್ರ ಮನೆ ಅವ್ರ ಇದು ನೋಡ್ರಿ ಆ ಭಾಗ ಕೌಲ್ ಮಾಡೋನಿಗೆ ವಿಚಾರ ಮಾಡ್ತಾನೆ ಇವ. ಹೌದು 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 ಇವ 5 ತನ ವಿಚಾರ ಮಾಡ್ಕೋತೇ ನಿತ್ತ ಹಾ ಇವ ಮಕ್ಕೊಂಡೇ ಬಿಟ್ಟ ಮತ್ ಮನಗಂಡ ನೆಲ್ಲ ತೊಗೊಂಡ ಸರಿದ ನಿದ್ದಿ ತಾಸು ಟೈಮ್ ಉಳಿತು ಎಚ್ಚರ ಐತಿವಿ ಆಹಾಹಾಹಾ. ಹೇಳ್ದು ನೋಡ್ತಾನ ಟೈಮ್ 1 ತಾಸು ಉಳ್ದ ಅವನಿಗೆ ಭೇಟಿ ಆಗ್ಬೇಕಾಗ ರಾಜ ಜೋಳಿಗೆ ತುಂಬಿಕೊಂಡು ಹೌದಲ್ಲ ಓಡ್ಕೋತ ಹೋಗಿಂದ ಟೈಮ್ ಹೋತಂತೇಳಿ ತಳಗ ಬಿದ್ದುದು ಕೆಟ್ಟ ಕೊಳ್ತುದು ತುಂಬಲಕತ್ತ ಈ ಒಣದಿಂದ ಹೋಗ್ಲಿಕ್ಕೆ ತಾಸು ಹಿಡಿತದ ರಾಜನಲ್ಲಿಗೆ ಹೋಗ್ಬೇಕಾದ್ರ ಹೋಗ್ಬೇಕ ತಾಸದ ಪಟ್ನೆ ತುಂಬ ಕೆಟ್ಟ ಕೊಳ್ತದ್ದು ಅಂತದ್ ಇಂಥದ್ದು ತುಂಬದ ಇವ ಮಾತು ಹೇಳವ ಅವನಿಗೆ ನೋಡ್ದ ಹಾ, ಹಾ. ಇನ್ಯಾಂಗ ಮಾಡ್ಲತ್ ಹೇಳಿ ತೊಳಗ ಒಂದು ಥೋಡೆ ಹುಲ್ಲ ಒಂದು ಥೋಡೆ ಕಲ್ಲು ಹಾಕಿ ಮ್ಯಾಲೆ ಕೆಟ್ಟ ದುರ್ಗಂಧ ನಾಡುದು ಕೊಳ್ತದ್ದು ಅವನು ತುಂಬಿಕೊಂಡ ಜೋಳಿಗೆ ಅವನು ತುಂಬದೇನೆ ಇವನು ತುಂಬಿಕೊಂಡ ಇವು ಅಡ್ಡು ಕೊಳ್ತದ್ದು ಹುಲ್ಲ ಕಲ್ಲು ಹಾಕಿ ಎರಡು ತುಂಬಿಕೊಂಡು 3 ಮಂದಿ ಹೊಂಟ್ರು 3 ಮಂದಿ ಓಡಿ ಬಂದರು ಬರೀ 5 ಆಗಟ್ಟಿಗೆ ಬಂದು ಟಚ್ ಆದ್ರು ರಾಜನ ಹಂತಲಿ ಟಚ್ ಆದ್ರು ನೋಡ್ರಿ ಬರೀ ತುಂಬಿಕೊಂಡು ತಂದೇವ್ ನೋಡ್ರಿ 3 ಮಂದಿ ಜೋಳಿಗೆ ನೋಡ್ರಿ ಬಾಯಿ ತುಂಬ್ಯಾವ ನೋಡಿ ಪ್ಯಾಕ್ ತುಂಬ್ಯಾವ ಬರೋಬರಿ ತಂದಿರಿ ಅವಾಗ ರಾಜ ಅಂದ ಎಲ್ಲರಿಗೊಂದೊಂದು ಬ್ಯಾರೆ ಬ್ಯಾರೆ ಬಂದಿಖಾನ್ಯಾಗ ಹಾಕ್ರಿ ಮಕ್ಕಳಿಗೆ ಇವ್ರಿಗೆ 8 ದಿನ ನೀರಿಲ್ಲ ಊಟ ಇಲ್ಲ ಈ ಜೋಳಿಗೆ ಸಮ್ಮತವಾಗಿ ಒಬ್ಬೊಬ್ರಿಗೆ ಬೇರೆ ಬೇರೆನೆ ಬ್ಯಾರೆ ಬ್ಯಾರೆ ಹಾಕ್ರಿ ಒಂದೊಂದು ಕೋಲ್ಯಾಗ ಹೌದು ರಾಜ ಅಪೀಲಿ ಆಯ್ತು ಎಲ್ಲರಿಗೂ ಒಂದೊಂದು ಕೋಲ್ಯಾಗ ಹಾಕಿಬಿಟ್ರು ಬಂದೋಬಸ್ತ್ ಹೌದು ತಿತಾರಿ ಅನ್ರಿ 15 ಹಿಂದ್ಗಡ್ಲಿ ಒಳಗೆ 8 ದಿನ ರೇ ಇದು ಒಳಗೆ ಏನು ಹುಳ ಇದು ನೋಡ್ರಿ ಹಣ್ಣ ಕೆಟ್ಟ ಕೊಳತದ್ದು ತುರ್ಗಂದ್ ಹಿಡಿತು ನಾತ ತಿಲ್ಲಕ್ಕ ಬರಲ್ದು ಒಳಗೆ ಕುಂಡ್ರು ಕೊಡಲ್ದು ಮುಚ್ಕೂಡ್ಲತ್ತು ಹುಳ ಅವ ಯಾನ್ ಚಲೋ ಒಯ್ದಿದ್ ನೋಡು ಹಾ ದಿನ 1-2 ಮುಂಜಾನೆ 1-2 ಮಧ್ಯಾಹ್ನದಾಗ 1-2 ಚಂಜಾಳ್ಯಾಗ 1-2 ತಿನ್ನವ ಸ್ವಾಸ್ಥ ನಿದ್ದೆ ಹೊಡ್ಯಾವ ಒಳಗೆ ಕೋಲ್ಯಾಗ ಆನಂದ ಇವು ಏನತ್ತೀವು ಹಾ ಯಾನ ದೇವ್ರ ಟೈಮ್ ತಂದನೋ ಮಗ ನಮಗ ಇವು ಅಡ್ಡು ಕೋಲ್ಯಾಗ ಹಾ ಕೊಳತುದ್ ಹಣ್ಣು ತಿರ್ಲಾರ್ದ ಕಾಲಾರ್ದಕ್ಕ ಕೊಳತದ್ದು ನಾರ್ಲತ್ತದ ಹೊಟ್ಟಿಗೆ ಏನೂ ಇಲ್ಲ ತಿನ್ಬೇಕಾದ್ರ ನಮಗೆ ಎಂತ ದೇವ್ರ ಟೈಮ್ ತಂದಾನಿಲ್ಲಿ ಹೌದಲ್ಲ ಅಂತ ಹೇಳಿದ್ದೆ ಏನು ಸುಮಾರನು ದೇವ್ರ ಏನು ಸುಮಾರನ ದೇವ್ರ ಅಂತ ಹೇಳಿ ಒಬ್ರಿಗೊಂದು ಮಾಡ್ತಾನಲ್ವೋ ದೇವ್ರ ನಿಮಗೆ ಕೇಳ್ತಾ ದೇವ್ರು ಮಾಡ್ಯಾನ್ರಿ ಇವ್ರಿಗೆ ವಿಚಾರ ಮಾಡ್ರಿ 3 ಮಂದಿಗೆ ಒಂದೊಂದು ಜೋಳಿಗೆ ಕೊಟ್ಟು ಕಳಿಸ ಹಂದಿಲ್ರಿ ಅವ ಟೈಮು ಅಟ್ಟೆ ಕೊಟ್ಟಾನ ಜೋಳಿಗಿನೂ ಅಟ್ಟೆ ಕೊಟ್ಟಾನ ಎಲ್ಲ 3 ಮಂದಿಗೆ ಬನಾನು ಒಂದೇ ತೋರ್ಸಣ ಅದರ ಒಳಗೆ ಹೋಗಿ ನಿನ್ನ ಕೈದಿಂದ ಒಳಗೆ ಕಲ್ಲ ಮಣ್ಣ ಹುಲ್ಲು ಹಾಕ್ಕೊಂಡು ಕೊಳತುದು ತೊಗೊಂಡು ಬಂದಿದಿ ನಿನ್ನ ಕರ್ಮ ನೀ ತಂದಿದ್ದೇವ ಹುಚ್ಚಿ ದೇವ್ರಿಗೆ ಅಂದ್ರೆ ಏನ್ ಮಾಡ್ಬೇಕು ದೇವ್ರ ದೇವ್ರ ನನಗೆ ಒಳಗೆ ಕೋಲೆ ಹಾಕೊಂಡು ದೇವ್ರ ಕಾಡ್ತಾನತ್ತಿ ಮತ್ತು ಅದನ್ನೇ ಅವ 3ನೇದವ ಚಲೋ ತಂದಾನ ಒಳ್ಳೇದು ತಂದಾನ ಅವ 15 ತಿಂಗಳ ದಿನ ಇಟ್ಟರು ತಿಂದ ನೀವಂತಿರ್ತಾನೆ ಹೌದು ಮತ್ತ ಇಲ್ಲಿ ನಿನ್ನ ಕೈಯಾಗ ಜೋಳಿಗೆ ಕೊಟ್ಟು 50 ಎಕರೆ ಬನದೊಳಗೆ ಬಿದ್ದ ಒಳಗೆ ಕೊಟ್ಟು ಹೋದ ಬಳಕ ನಿನ್ನ ಕರ್ಮಾನುಸವಾಗಿ ಸುಮಾರು ತಂದಿದಿ ಹೌದು ಅದರಂತೆ ತನವ ಇದು 84 ಲಕ್ಷ ಜೀವರಾಶಿಯಲ್ಲಿ ಇದು ಮನುಷ್ಯ ಜಲಮನದು ಇದೊಂದು 50 ಎಕರೆದು ಹಣ್ಣಿನ ಬನ ಅದ ಹಣ್ಣಿನ ಬನ ಅದ ಪರಮಾತ್ಮ ನಿಮಗೆ ಇಲ್ಲಿ ಬಿಟ್ಟಾನ ಹೌದಲ್ಲ ಅವನಿಗೆ ಹೋಗಿ ಭೇಟಿ ಆಗಬೇಕಾದ್ರೆ ನಿಮಗೆ 100 ವರ್ಷ ಟೈಮ್ ಕೊಟ್ಟಾನ 50 ವರ್ಷ ಟೈಮ್ ಕೊಟ್ಟಾನ ಇಲ್ಲಿ ಒಳ್ಳೇದು ತುಂಬಬೇಕಲ್ಲ ಒಳ್ಳೇದು ತುಂಬಿಕೊಂಡು ಒಯ್ರೋ ಮೋಕ್ಷ ಆಗ್ತದ ಸಿದ್ಧಾರೂಢರು ಗೆದ್ದದ್ರು ಮಧುಗೋಣ ಮುತ್ತಿ ಅವ್ರಿಗೆ ಗೆದ್ದದ್ರು ಬೀದರಪ್ಪ ಅವ್ರಿಗೆ ಗೆದ್ದದ್ರು ಒಳ್ಳೆ ಹೋಳಿಗೆಗೆಲ್ಲ ಒಳ್ಳೇದೇ ಇತ್ತು ಅವ್ರದ್ದು ಒಳ್ಳೇದು ತುಂಬಿಕೊಂಡು ಹಾದ್ರು ಎಲ್ಲಿಟ್ರಿ ಏನದ್ರಿ ಅವ್ರಿಗೆ ಇವ್ರು ಗುರುಜಿಗಳು ತುಂಬಲತ್ತಾರಲ್ರಿ ಈಗ ಎಲ್ಲಿ ಹಾದ್ರಿ ಏನದ ಅನಂತ ಮಾತಾ ಭಗವಂತ ನಮಗೆ ಎಲ್ಲರಿಗೆ ಇಲ್ಲಿ ಕಳಿಸ್ಯಾನ ಹೌದು ಒಳ್ಳೆದ್ದ ಮಾಡಿ ಈ ಪಂಚಮಹಾಭೂತದ ಜೋಳಿಗೆ ತುಂಬಿಕೋರಿ ಈ ಜಗತ್ತಿ ಅನ್ನೋದು ವಿಶಾಲ ವನಾದ ಇದೇ ವನದೊಳಗೆ ಎಂತಿಂತವ್ರು ಆಗಿ ಹೋಗ್ಯದ ಬುದ್ಧಿಜಿಯವರು ಆಗಿ ಹೋದರು ನಮ್ಮ ನಿಮ್ಮ ಮುಂದೆ ಲಕ್ಷಾಣ ಮುತ್ತಿ ಅವರು ಆಗಿ ಹೋದರು ಮುಗುಳುಕೋಡು ಮುತ್ತಿ ಅವರು ಆಗಿ ಹೋದರು ನಮ್ಮ ಮಧುಗೋಣ ಮುತ್ತಿ ಅವರು ಆಗಿ ಹೋದರು ಬಸವಣ್ಣನವರು ಆಗಿ ಹೋದರು ಎಂತಿಂತವರು ನಮ್ಮ ನಿಮ್ಮನ್ನು ಮುಂದೆ ಹೋದರು ಅಂತ ಈ ಬನದೊಳಗಿಂದು ಚಲೋ ಹಣ್ಣು ತೊಗೊಂಡು ಹೋದರು ಜೋಳಿಗೆ ತುಂಬಿ ಅದಕ್ಕೆ ನಮಗೆ ಜೋಳಿಗೆ ಕೊಟ್ಟಾನಪ್ಪ ಈ ಜೋಳಿಗೆಯನ್ನು ನಾವು ಭಗವಂತನಲ್ಲಿ ದುಡಿದು
ಈ ಜೋಳಿಗೆ ಒಳಗೆ ಒಳ್ಳೇದ್ದು ತುಂಬಿಕೊಳ್ಳೋದು. ಹೌದು ಹೌದು ಹೌದು. ಪರಮಾತ್ಮ ನಿನಗೆ ಮೋಕ್ಷ ಆದಂತ ಅಲ್ಲಿ ನಿನಗೆ ಕೊಡ್ತಾನೆ. ಅದು ನಿನಗೇನಾಗ್ತದ? ಪುನರಪಿ ಜನನಂ ಪುನರಪಿ ಮರಣಂ. ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಮಾಡುವ ಶಕ್ತಿ ಅದು ಪರಮಾತ್ಮಗದ. ಅಂತ ಒಂದು ಪರಮಾತ್ಮ ಈ ವಿಷಯದಲ್ಲಿ ಪಾಂಡವರು ಯಾರ ಪಕ್ಷದಲ್ಲಿ ಅದಾರಂದ್ರೆ ಪರಮಾತ್ಮನ ಭಾಗಿ ಪರಮಾತ್ಮನ ಪಕ್ಷದಲ್ಲಿ ಅದಾರ. ಆ ಪರಮಾತ್ಮ ಅವರಿಗೆ ಏನು ಮಾಡ್ತಾನ ಅಂತ ಕೇಳಿದ್ರೆ ಸದ್ಗತಿಗೆ ಒಯ್ತಾನ. 101 ಮಂದಿ ಕವರವರು ಎಷ್ಟು ಬಹಳ ಇವರು ಎಲ್ಲ ಹಾಳಾಗಿ ಜಗತ್ತದಲ್ಲಿ ಸತ್ಯ ಅನ್ನೋದೇ ಅವ ತೇಲ್ಸ್ಯಾನ. ಇಲ್ಲಿವರೆಗೆ ತಾವೆಲ್ಲರೂ ಇಂಥ ಒಂದು ಅದ್ಭುತವಾದಂಥ ಅನುಭವದ ವಿಷಯ ತಾವೆಲ್ಲರೂ ಕೇಳಿರಿ. ಅದಕ್ಕೆ ತಾವು ಯಾಕಂದ್ರೆ ಸಣ್ಣ ಮಕ್ಕಳು ಎಲ್ಲ ಕಾರ್ಯಕ್ರಮ ಮಾಡ್ಯಾವ, ಅದರ ಮ್ಯಾಗ ತಮ್ಮ ಭಕ್ತಿ, ತಮ್ಮ ಪ್ರೇಮ, ತಮ್ಮ ಶ್ರದ್ಧಾ ಇಟ್ಟಿರಿ. ಹೌದು. ಯಾಕೆ ಅಂತ ಕೇಳಿದ್ರೆ ಇವು ಎಲ್ಲ ದಿನ ಸಿಗೋದಿಲ್ಲ. ಇಂಥ ಕಲಾ ಸಂಘಗಳನ್ನು ಬರಮಾಡಿಕೋಬೇಕಾದ್ರೆ ಭಾಳ ಜನ್ಮದ ಪುಣ್ಯ ಬೇಕು. ಇಂಥ ಸಂಘ ಇಟ್ಟು ಮಕ್ಕಳು ತರ್ತಾರಂದ್ರೆ ಭಾಳ ದೊಡ್ಡ ಪ್ರೇಮದ ಬಾಂಧವ್ಯ ತಮ್ಮಲ್ಲಿ ತುಂಬಿರಬೇಕು. ಹೌದು ಹೌದು. ಯಾಕ ಸ್ವಲ್ಪ ತಪ್ಪತು ಅಂತಂದ್ರ ಎಲ್ಲನೇ ತಪ್ಪತದ. ಮೊದಲು ನಾವು ತಪ್ಪಲಾರ್ದಂಗ ಹಿಡಿಬೇಕು. ಹೌದು ಹೌದು. ಯಾಕೆ ತಪ್ಪಲಾರ್ದಂಗ? ಮೊದಲು ಯಾವಾದೇ ಕೆಲಸ ಮಾಡ್ಬೇಕಾದ್ರೆ ನಾವು ವಿಚಾರ ಮಾಡಿಕೆಸಿಂದ ಆ ಕೆಲಸನ ಮಾಡಬೇಕು. ಹೌದು ಹೌದು. ಅವಾಗ ನಿನಗೇನಾಗ್ತದ? ಸದ್ಗತಿ ನಿನಗೆ ಸಿಗ್ತದ. ಹೌದು ಹೌದು ಹೌದು. ಹೌದಲ್ರಿ? ಹೌದು. ಅನಂತ ಮಾತನ್ನು ಹೇಳಿ ತಾವು ಇಲ್ಲಿವರೆಗೆ ಭಾಳ ಒಳ್ಳೆಯದು ಭಗವಂತನ ಸೇವೆ ತಾವು ಕೇಳಿರಿ. ಯಾಕಂದ್ರೆ ಕವರವರು ಮತ್ತು ಪಾಂಡವರ ವಿಷಯ ಅನಂತ ವಿಷಯ ಬಹಳ ಚಂದ ನಡೆದದ. ಮತ್ತು ಇವಾಗ ನಮಗೆ ದೂರ ನಡೀತದ. ಮತ್ತು ಆರತಿ ಮಾಡ್ಲಿಕ್ಕೆ ಅವಕಾಶ ಕೊಡೋಣ. ಮತ್ತು ನಾವೊಂದು